ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಯುದ್ಧ ವರ್ಣನವು ಎಂಬ 73ನೆಯ ಅಧ್ಯಾಯಕ್ಕೆ ಸ್ವಾಗತ. ಧೃತರಾಷ್ಟ್ರ ರಾಜೇಂದ್ರ, ಕೇಳು. ಆಗ ವಿರಾಟನು ಭೀಷ್ಮನನ್ನು 3 ಬಾಣಗಳಿಂದ ಹೊಡೆದು ಬೇರೆ 3 ಬಾಣಗಳಿಂದ ಅವನ ಕುದುರೆಗಳನ್ನು ಬಹಳವಾಗಿ ನೋಯಿಸಿದನು. ಇವನಿಗಿಂತಲೂ ಸುಶಿಕ್ಷಿತವಾದ ಹಸ್ತಲಾಘವವುಳ್ಳ ಭೀಷ್ಮನು ಚಿನ್ನದ ಕಿಡಿಗಳುಳ್ಳ 10 ಬಾಣಗಳಿಂದ ವಿರಾಟನನ್ನು ಹೊಡೆದನು. ಬದಲಾಗಿ ಅಶ್ವತ್ಥಾಮನು 6 ಬಾಣಗಳನ್ನು ಅರ್ಜುನನ ಎದೆಗೆ ಹೊಡೆದನು. ಒಡನೆಯೇ ಅರ್ಜುನನು ತನ್ನ ತೀಕ್ಷ್ಣ ಬಾಣದಿಂದ ಅಶ್ವತ್ಥಾಮನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿ ಅವನನ್ನು ಅನೇಕ ಬಾಣಗಳಿಂದ ಹೊಡೆದನು. ತನ್ನ ಬಿಲ್ಲು ತುಂಡಾದುದಕ್ಕಾಗಿ ಅಶ್ವತ್ಥಾಮನು ಅತ್ಯಾಕ್ರೋಶಗೊಂಡು 9 ತೀಕ್ಷ್ಣ ಬಾಣಗಳಿಂದ ಅರ್ಜುನನನ್ನು ಹೊಡೆದನು. ಸಾರಥಿಯಾಗಿದ್ದ ಕೃಷ್ಣನ ಮೇಲೆ 70 ಬಾಣಗಳನ್ನು ಬಿಟ್ಟನು. ಇದರಿಂದ ಕೃಷ್ಣಾರ್ಜುನರಿಬ್ಬರು ಅತಿ ಕೋಪಗೊಂಡವರಾಗಿ ಬಾರಿ ಬಾರಿಗೂ ನಿಟ್ಟುಸಿರು ಬಿಡುತ್ತಾ ಹಾಗೆಯೇ ಸ್ತಬ್ಧರಾಗಿ ಯೋಚಿಸಿದರು. ಒಡನೆಯೇ ಅರ್ಜುನನು ತನ್ನ ಬಿಲ್ಲನ್ನು ಎಡಗೈಯಿಂದ ತೀಡಿ ಕ್ರೂರವಾದ ಬಾಣಗಳನ್ನು ಅಶ್ವತ್ಥಾಮನ ಮೇಲೆ ಪ್ರಯೋಗಿಸಿದನು. ಅರ್ಜುನನ ಬಾಣಗಳು ಅಶ್ವತ್ಥಾಮನ ಯುದ್ಧ ಕವಚವನ್ನು ಭೇದಿಸಿಕೊಂಡು ಅವನ ದೇಹದ ರಕ್ತವನ್ನು ಪಾನ ಮಾಡುವಂತೆ ಅವನ ಮೈಯಲ್ಲಿ ನಾಟಿಕೊಂಡವು. ಆಗಲೂ ಅಶ್ವತ್ಥಾಮನು ತಾನು ಯುದ್ಧದಲ್ಲಿ ಹಿಂಜರಿಯದವನೆಂಬ ತನ್ನ ಮಹಾವ್ರತವನ್ನು ಕೆಡಿಸಿಕೊಳ್ಳದೆ ನಿಶ್ಚಲವಾಗಿದ್ದನು. ಇವನ ಈ ಅಸಾಧ್ಯ ಸಾಹಸವನ್ನು ಕೌರವರೆಲ್ಲರೂ ಕೊಂಡಾಡಿದರು. ಕೃಷ್ಣಾರ್ಜುನರಿಬ್ಬರನ್ನು ಅವನು ಎದುರಿಸಿ ಹೋರಾಡುತ್ತಿದ್ದುದು ನೋಡುವವರಿಗೆ ಆಶ್ಚರ್ಯವನ್ನು ಉಂಟುಮಾಡಿತು. ಆ ಅಶ್ವತ್ಥಾಮನಾದರೂ ತಂದೆಯಾದ ದ್ರೋಣನಲ್ಲಿ ಅನೇಕ ಅಸ್ತ್ರಗಳ ಪ್ರಯೋಗ ಉಪಸಂಹಾರಗಳನ್ನೆಲ್ಲ ತಿಳಿದವನು. ಯಾವ ಯುದ್ಧದಲ್ಲಿಯೂ ನಿರ್ಭಯವಾಗಿ ನಿಂತು ಹೋರಾಡತಕ್ಕವನು. ಅಂಥವನು ತನ್ನ ಮುಂದಿರುವುದನ್ನು ನೋಡಿ ಅರ್ಜುನನು, ಇವನಾದರೂ ನನಗೆ ಆಚಾರ್ಯ ಪುತ್ರನು, ಗುರುವಾದ ದ್ರೋಣನಿಗೆ ಪ್ರಾಣಕ್ಕಿಂತಲೂ ಪ್ರಿಯನಾದವನು, ಅದರಲ್ಲಿಯೂ ಜಾತಿಯಲ್ಲಿ ಬ್ರಾಹ್ಮಣನಾದುದರಿಂದ ನನಗೆ ಬಹಳ ಪೂಜ್ಯನು ಎಂದು ಯೋಚಿಸಿ ಅವನ ಮೇಲೆ ಕೈಮಾಡಲಾರದೆ ಕನಿಕರವನ್ನೇ ತೋರಿಸುತ್ತಾ ಅಶ್ವತ್ಥಾಮನೊಡನೆ ಯುದ್ಧ ಮಾಡದೆ ಬೇರೆ ಕಡೆಗೆ ಹೋಗಿ ನಿಮ್ಮ ಕಡೆಯವರನೇಕರನ್ನು ಧ್ವಂಸ ಮಾಡುತ್ತಾ ಬಂದನು. ಮತ್ತೊಂದು ಕಡೆ ದುರ್ಯೋಧನನು ಹದ್ದಿನ ಗರಿಗಳುಳ್ಳ 10 ಬಾಣಗಳನ್ನು ಭೀಮನಿಗೆ ಹೊಡೆಯಲು ಭೀಮನು ಉಗ್ರ ಕೋಪದಿಂದ ವಿಚಿತ್ರ ಚಾಪವನ್ನೆತ್ತಿಕೊಂಡು ನಿನ್ನ ಮಗನ ಎದೆಗೆ ಗುರಿಯಿಟ್ಟು ಅನೇಕ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿದನು. ಭೀಮನ ಬಾಣಗಳಿಂದ ನಿನ್ನ ಮಗನ ಎದೆಯ ಮೇಲೆ ಸುವರ್ಣ ಸೂತ್ರದಿಂದ ಪೋಣಿಸಲ್ಪಟ್ಟ ಮಣಿಯು ಮರೆಸಲ್ಪಟ್ಟು ಗ್ರಹಗಳಿಂದಾವೃತವಾದ ಸೂರ್ಯನಂತೆ ತೋರುತ್ತಿದ್ದಿತು. ಭೀಮಸೇನನ ಶರಪ್ರಹಾರದಿಂದ ನೊಂದ ನಿನ್ನ ಮಗನು ಧನುಷ್ಟಂಕಾರ ಧ್ವನಿಯನ್ನು ಕೇಳಿ ಸಹಿಸಲಾರದೆ ಕೋಪಗೊಂಡು ಮದದಾನೆಯಂತೆ ಕೋಪದಿಂದ ಸೈನ್ಯವೆಲ್ಲ ಹೆದರುವಂತೆ ತೀವ್ರ ಬಾಣಗಳನ್ನು ಭೀಮನ ಮೇಲೆ ಪ್ರಯೋಗಿಸಿದನು. ಆ ನಿನ್ನ ಮಕ್ಕಳಿಬ್ಬರು ಹೀಗೆ ಒಬ್ಬರನ್ನೊಬ್ಬರು ಬಾಣಗಳಿಂದ ಹೊಡೆದು ಗಾಯಪಟ್ಟಿದ್ದಾಗಲೂ ರಣರಂಗದಲ್ಲಿ ದೇವಕುಮಾರರಂತೆ ಶೋಭಿಸುತ್ತಿದ್ದರು. ಮತ್ತೊಂದು ಕಡೆ ಅಭಿಮನ್ಯುವು ಚಿತ್ರಸೇನನನ್ನು 10 ಬಾಣಗಳಿಂದಲೂ ಕುರುಮಿತ್ರನನ್ನು 7 ಬಾಣಗಳಿಂದಲೂ ಸತ್ಯವ್ರತನನ್ನು 70 ಬಾಣಗಳಿಂದಲೂ ಹೊಡೆದು ಇಂದ್ರ ಪರಾಕ್ರಮದಿಂದ ರಣರಂಗದಲ್ಲಿ ನರ್ತನ ಮಾಡುವಂತೆ ಓಡಾಡುತ್ತಾ ನಮ್ಮವರಿಗೆಲ್ಲ ಮಹಾಭಯವನ್ನು ಉಂಟು ಮಾಡಿದನು. ಹಾಗೆಯೇ ಚಿತ್ರಸೇನನು 10 ಬಾಣಗಳಿಂದಲೂ ಸತ್ಯವ್ರತನು 9 ಬಾಣಗಳಿಂದಲೂ ಕುರುಮಿತ್ರನು 7 ಬಾಣಗಳಿಂದಲೂ ಏಕಕಾಲದಲ್ಲಿ ಅಭಿಮನ್ಯುವನ್ನು ಹೊಡೆದರು. ಈ ಬಾಣಗಳಿಂದ ಗಾಯಗೊಂಡ ಅಭಿಮನ್ಯುವು ದೇಹದಲ್ಲಿ ರಕ್ತವು ಸುರಿಯುತ್ತಿದ್ದಂತೆಯೇ ಚಿತ್ರಸೇನನ ಕೈಯಲ್ಲಿದ್ದ ಬಿಲ್ಲನ್ನು ಕವಚವನ್ನು ತುಂಡು ಮಾಡಿ ಬೇರೊಂದು ತೀವ್ರ ಬಾಣವನ್ನು ಅವನ ಎದೆಗೆ ಗುರಿಯಿಟ್ಟು ಹೊಡೆದನು. ಆಗ ನಿನ್ನ ಕಡೆಯ ವೀರರೆಲ್ಲರೂ ಕೋಪದಿಂದ ಒಂದಾಗಿ ಸೇರಿ ಬಂದು ಅನೇಕ ಬಾಣಗಳಿಂದ ಅಭಿಮನ್ಯುವನ್ನು ಹೊಡೆದರು. ಆಗಲೂ ಅಭಿಮನ್ಯುವು ಅವನ್ನೆಲ್ಲ ತನ್ನ ಬಾಣಗಳಿಂದ ಕ್ಷಣಮಾತ್ರದಲ್ಲಿ ಭೇದಿಸಿದನು. ಆಗ ನಿನ್ನ ಮಕ್ಕಳೆಲ್ಲರೂ ಆ ಅಭಿಮನ್ಯುವಿನ ಪರಾಕ್ರಮವನ್ನು ನೋಡಿ ಸಹಿಸಲಾರದೆ ಅವನನ್ನು ಎಲ್ಲರೂ ಮುತ್ತಿಕೊಂಡರು. ಚಳಿಯೇನು ಇಲ್ಲದ ಬೇಸಿಗೆಯ ಕಾಲದಲ್ಲಿ ದಾವಾಗ್ನಿಯು ಒಣಗಿದ ಪೊದೆಯನ್ನು ಹೇಗೋ ಹಾಗೆ ನಿನ್ನ ಸೈನ್ಯವನ್ನೆಲ್ಲ ತನ್ನ ಬಾಣಾಗ್ನಿಯಿಂದ ದಹಿಸುತ್ತಿದ್ದ ಆ ಅಭಿಮನ್ಯುವಿನ ಕಾರ್ಯವನ್ನು ನೋಡಿ ನಿನ್ನ ಮೊಮ್ಮಗನಾದ ಲಕ್ಷ್ಮಣನು ಕೋಪದಿಂದ ಅಭಿಮನ್ಯುವಿಗೆ ಎದುರಾಗಿ ಬಂದನು. ಆಗಲೇ ಅಭಿಮನ್ಯುವು ಆ ನಿನ್ನ ಮೊಮ್ಮಗನನ್ನು 6 ಬಾಣಗಳಿಂದಲೂ ಅವನ ಸಾರಥಿಯನ್ನು 3 ಬಾಣಗಳಿಂದಲೂ ಹೊಡೆದನು. ಆಗ ಲಕ್ಷ್ಮಣನು ತನ್ನ ಹಸ್ತಚಾತುರ್ಯದಿಂದ ಅನೇಕ ಬಾಣಗಳನ್ನು ಪ್ರಯೋಗಿಸಿ ಅಭಿಮನ್ಯುವನ್ನು ಹೊಡೆದನು.
ಅವರಿಬ್ಬರ ಹೋರಾಟವು ಆಶ್ಚರ್ಯವಾಗಿದ್ದಿತು. ಇಷ್ಟರಲ್ಲಿಯೇ ಅಭಿಮನ್ಯುವು ಲಕ್ಷ್ಮಣನ 4 ರಥಾಶ್ವಗಳನ್ನು ಸಾರಥಿಯನ್ನು ಕೊಂದು ಅವನನ್ನು ಬಾಣಗಳಿಂದ ಎದುರಿಸಿದನು. ಕುದುರೆಗಳು ಸಾರಥಿಯು ಸತ್ತ ರಥದಲ್ಲಿ ಕುಳಿತಿದ್ದಂತೆಯೇ ಲಕ್ಷ್ಮಣನು ಕೋಪದಿಂದ ಅಭಿಮನ್ಯುವಿನ ರಥಕ್ಕೆ ಗುರಿಯಿಟ್ಟು ದೊಡ್ಡ ಶಕ್ತಿಯೊಂದನ್ನು ಬೀಸಿದನು. ಮಹಾಸರ್ಪದಂತೆ ಆಕಾಶದಲ್ಲಿ ಬರುತ್ತಿದ್ದ ಭಯಂಕರವಾದ ಆ ಶಕ್ತಿಯನ್ನು ಅರ್ಧದಾರಿಯಲ್ಲಿಯೇ ಅಭಿಮನ್ಯುವು ತನ್ನ ಬಾಣಗಳಿಂದ ಕತ್ತರಿಸಿ ಕೆಡಹಿದನು. ಇಷ್ಟರಲ್ಲಿಯೇ ಕೃಪನು ನಿನ್ನ ಮೊಮ್ಮಗನಾದ ಲಕ್ಷ್ಮಣನನ್ನು ತನ್ನ ರಥಕ್ಕೇರಿಸಿಕೊಂಡು ಎಲ್ಲಾ ಸೈನ್ಯಗಳು ನೋಡುತ್ತಿದ್ದ ಹಾಗೆಯೇ ಅವನನ್ನು ರಣರಂಗದಿಂದ ಹೊರಕ್ಕೆ ಕರೆದುಕೊಂಡು ಹೋದನು. ಇದೇ ಸಮಯದಲ್ಲಿ ನಾನಾ ಕಡೆಗಳಲ್ಲಿ ಭಯಂಕರ ಯುದ್ಧವು ಪ್ರಬಲವಾಗಿ ಪಾಂಡವರು ನಿನ್ನವರು ಒಬ್ಬರನ್ನೊಬ್ಬರು ಕೊಲ್ಲುವ ಆತುರದಿಂದ ತಮ್ಮ ಪ್ರಾಣಗಳನ್ನೇ ಸಮರಾಗ್ನಿಗೆ ಆಹುತಿ ಮಾಡಲು ಕೃತ ಸಂಕಲ್ಪರಾಗಿ ಹೊಡೆದಾಡುತ್ತಿದ್ದರು. ಆಗ ಸಂಜಯರು ತಲೆ ಬಿಚ್ಚಿದುದನ್ನು, ಕವಚವು ಹರಿದುದನ್ನು, ರಥವು ಮುರಿದುದನ್ನು ತಿಳಿಯದೆ ಕೌರವರೊಡನೆ ತೋಳುಗಳಿಂದಲೇ ಯುದ್ಧ ಮಾಡತೊಡಗಿದರು. ಭೀಷ್ಮನು ತನ್ನ ತೀಕ್ಷ್ಣ ಬಾಣಗಳಿಂದ ಪಾಂಡವರ ಪಾಂಡವರ ಸೈನ್ಯವನ್ನು ಧ್ವಂಸ ಮಾಡುತ್ತಾ ಬಂದನು. ಆಗ ಅಲ್ಲಲ್ಲಿ ಸತ್ತು ಬಿದ್ದ ಆನೆಗಳಿಂದಲೂ ಕಾಲಾಳುಗಳಿಂದಲೂ ರಥಿಕರಿಂದಲೂ ರಣರಂಗವೆಲ್ಲ ತುಂಬಿ ಹೋಯಿತು. ಇದು 73ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.